ರೀ ಲೈಟ್ ಹೌಸ್, ಇವತ್ತಿಬ್ರು ಜೊತೆಲಿ ಕೂತ್ಕೊಂಡು ತಿಂಡಿ ಮಾಡೋಣ. ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ಗೊತ್ತಾ? ಅಟ್ಲೀಸ್ಟ್ ಈ ನೆಪದಲ್ಲಾದರೂ ನಿಮ್ಮ ಮುಖ ನೋಡೋ ಅವಕಾಶ ಸಿಗುತ್ತೆ. ಮೆಸೇಜ್ ಹಾಕ್ಬಿಡ್ತೀನಿ, ತಿಂಡಿ ತಿನ್ಕೊಂಡು ಬರಬೇಡಿ, ನಾನೇ ತಗೊಂಡು ಬರ್ತಿದ್ದೀನಿ. ಫೋನ್ ಬೇರೆ ನಿತ್ಯ ಅವ್ರ ಹತ್ರ ಇದೆ ಅಂತ ಹೇಳಿದ್ರು. ಅವರು ಓದ್ಬಿಟ್ರೆ ಯಾಕೆ ಬೇಕಪ್ಪ ಸಹವಾಸ? ಹೇಗೋ ಸಿಗ್ತಾರಲ್ಲ. ಪ್ರೀತಿ ಹೇಗೋ ಒಂದು ದಾರಿ ಕಂಡ್ಕೊಳ್ಳುತ್ತೆ ಅಂತ ಹೇಳದ್ನಲ್ಲ, ಅದೇ ಇದು. ಹಾಂ, ಕಂಡ್ಕೊಂಡಿರೋ ದಾರಿನ ಮುಚ್ಚಾಕೋದು ಎಷ್ಟು ಹೊತ್ತು ಹೇಳು. ಅಣ್ಣ, ಅವ್ನು ನಿಧಿಗೋಸ್ಕರ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ಸೆಪ್ರೇಟ್ ಮಾಡೋದು ನೀನು ಅನ್ಕೊಂಡಿದ್ದಷ್ಟು ಸುಲಭ ಅಲ್ಲ. ಸುಲಭವಾಗಿರೋ ಕೆಲಸನ ಇವತ್ತಿನವರೆಗೂ ನಾನು ಯಾವುದು ಒಪ್ಕೊಂಡಿದ್ದೀನಿ? ನನಗೆ ಟಾಸ್ಕ್ ಇರಬೇಕು, ಆಗಲೇ ನನ್ನ ಬುದ್ಧಿ ಚುರುಕಾಗಿ ಕೆಲಸ ಮಾಡೋದು. ನೋಡ್ತಾ ಇರು, ಈ ಟೈಮ್ ಒಳಗಡೆ ಸೀನ್ನ ಹೇಗೆ ಚೇಂಜ್ ಮಾಡ್ತೀನಿ ಅಂತ. ಹಾಂ ಅಂಕಲ್. ಹೊಸ ಮನೆಯಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಓಕೆನಾ ಅಮ್ಮ? ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ? ಹಾಂ, ಚೆನ್ನಾಗಿದೆ. ಹೌದಾ, ಒಳ್ಳೇದು ಒಳ್ಳೇದು. ಸ್ವಲ್ಪ ನಿತ್ಯ ಫೋನ್ ಕೊಡ್ತೀಯಮ್ಮ? ಅಕ್ಕ, ರಮೇಶ್ ಅಂಕಲ್. ಹಲೋ, ಹೇಳಿ ಅಂಕಲ್. ನಿನಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ನೀನು ಈ ಮನೆ ಸೊಸೆ ಅಲ್ವಾ, ನಿನಗೆ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೀನಮ್ಮ. ಪರವಾಗಿಲ್ಲ, ಹೇಳಿ. ನಿನ್ನೆ ರಾತ್ರಿಯಿಂದ ಕರ್ಣ ನಿನ್ನ ಬಹಳ ಮಿಸ್ ಮಾಡ್ಕೋತಾ ಇದ್ದ. ನೀನಿಲ್ಲದೆ ಅವನ ಸಂಕಟನ ನೋಡೋಕ್ಕಾಗ್ತಾ ಇಲ್ಲಮ್ಮ. ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಿನಗೋಸ್ಕರ ಕರ್ಣ ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಸ್ಪತ್ರೆ ತೊಗೊಂಡು ಹೋಗಿದ್ದಾನೆ. ಬೇಕಾದರೆ ನೀನು ಆಸ್ಪತ್ರೆಗೆ ಹೋಗಿ ನೋಡು. ಹೌದಾ? ಹೌದಮ್ಮ. ನೋಡು, ನೀನು ಮನೇಲಿ ಏನೂ ತಿನ್ನೋಕೆ ಹೋಗಬೇಡ. ಯಾಕೆಂದರೆ ಅವನು ನಿನಗೋಸ್ಕರ ಮನೇಲಿ ಅದೇನೇನೋ ಮಾಡ್ತಾ ಇದ್ದ. ನಿನಗೆ ಅಲ್ಲೇ ಸಿಕ್ಕು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೇನೋ. ನನಗೆ ಈ ಎಕ್ಸೈಟ್ಮೆಂಟು ತಾಳಕ್ಕಾಗಲಿಲ್ಲಮ್ಮ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ಏನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಇಲ್ಲ ಅಂಕಲ್. ಬಾಯ್ ಬಾಯ್ ಬಾಯ್. ನಿಜವಾಗ್ಲೂ ಕರ್ಣ ನನ್ನ ಮಿಸ್ ಮಾಡ್ಕೋತಿದ್ದಾರಾ? ಈಗ ಕರ್ಣನ್ ಪಕ್ಕ ಕೂರೋ ಕ್ಯಾರೆಕ್ಟರ್ ಉಲ್ಟಂ ಪಲ್ಟ. ಈ ಬ್ಯೂಟಿಫುಲ್ ಸಿಚುವೇಶನ್ಗೆ ಒಂದು ಒಳ್ಳೆ ಹಾಡು ಹೇಳ. ನಾನೊಂದು ತೀರ ನೀನೊಂದು ತೀರ, ನಮ್ಮ ಕರ್ಣ ಮತ್ತು ಲಚ್ಚಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವ. ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ. ಅದಕ್ಕೆ ನೀನು ಆ ಮನೆಯಲ್ಲಿ ನಿಮ್ಮ ಮನೆಯವರೆಲ್ಲರ ಜೊತೆಯಲ್ಲಿ ನೆಮ್ಮದಿಯಾಗಿ ಬದುಕಬೇಕು, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಸರಿನಾ?
ಜೀವನ. ಕರ್ಣ ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ನಿಜ, ಆದರೆ ನಮಗೆ ನಿಜವಾಗ್ಲೂ ಮದುವೆನೇ ಆಗಿಲ್ವಲ್ಲ. ನೋಡಿದ್ರೆ ಶಾಂತಿ ನಮ್ಮ ಬಗ್ಗೆ ಎಷ್ಟು ಕನ್ಸ್ಕೊಂಡು ಇಟ್ಕೊಂಡಿದ್ದಾಳೆ. ಅಕಸ್ಮಾತ್ ನನಗೂ ಕರ್ಣಂಗೂ ನಿಜವಾಗ್ಲೂ ಮದುವೆ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಸ್ಥಿತಿ ಏನಾಗ್ಬೋದು? ಅಪ್ಪ ನಾನು ಇಲ್ಲೇ ಮಲ್ಕೋಬೋದಾ? ಮಲ್ಕೋ. ನನ್ನ ಫೋನ್ಗೆ ಮೆಸೇಜ್ ಮಾಡಬೇಡಿ, ಫೋನ್ ಅಕ್ಕ ಹತ್ರ ಇದೆ. ಏನಾಯ್ತು? ಏನಿಲ್ಲ ಬಿಡಿ. ನಿತ್ಯ ಇಲ್ಲದೆ ಮನ್ಸಿಗೆ ಬಹಳ ಕಷ್ಟ ಆಗ್ತಾ ಇದೆಯಾ? ಇನ್ನು 2 ದಿನದಲ್ಲಿ ಬರ್ತಾಳೆ ಬಿಡು. ನಿಧಿ ಹೊಸ ಮನೆ ಹೇಗನ್ನಿಸ್ತು? ಚೆನ್ನಾಗಿದೆಯಾ? ಅದಕ್ಕೂ ಮುಂಚೆ ನೀವು ನಂಗೊಂದು ಉತ್ತರ ಕೊಡಿ. ನಿಧಿಗೋಸ್ಕರ ಮನೆ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ಲಿಂದ ಬಂತು. ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಲಿಲ್ಲ ಅಲ್ವಾ? ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಏನು ನಿಮ್ಮ ಉದ್ದೇಶ? ಕಾಲೇ ಮಾಡ್ಬಿಡ್ತೀನಿ. ಹಲೋ, ನನ್ನ ಮೆಸೇಜ್ ನೋಡಲಿಲ್ವಾ? ಯಾವ ಮೆಸೇಜು? ಅಯ್ಯೋ, ಅದು ನನ್ನ ಫೋನು. ನಿತ್ಯ ಅವರೇ, ನೀವಾ? ನಾನು ನಿಮ್ಗೆ ಆ್ಯಕ್ಚುಲಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ನಾಟ್ ರೀಚಬಲ್ ಬಂತು. ಸೊ ನೀವು ನನಗೆ ಕಾಲ್ ಮಾಡೋಕ್ಕೆ ಹೇಳಬೇಕು ಅಂತ ನಿಧಿಗೆ ಮೆಸೇಜ್ ಮಾಡಿದ್ದೆ, ಅದನ್ನು ಕೇಳ್ತಿದ್ದೆ. ಓ, ಅದು ಗೊತ್ತಿಲ್ಲ, ಯಾಕೋ ಸಾಯಂಕಾಲದಿಂದ ನನ್ನ ಫೋನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ.